ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ತುಂಬಾ ಸುಲಭವಾಗಿ ತುಂಬ ರುಚಿಯಾಗಿ ಅವರೆಕಾಳು ಪಲ್ಯ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲೇದಾಗಿ ನಾನಿಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ, ಆ ನಂತರ ಕುರ್ಷಣಿ ಕಾಳು ತೊಗೊಂಡಿದ್ದೀನಿ. ಒಂದೊಂದು ಕಡೆ ಹುಚ್ಚೆಳ್ಳು ಅಂತಾರೆ, ಇದು ಆಪ್ಷನಲ್, ಹಾಕಿದ್ರು ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ. ಹಾಕಿರೋ ತುಂಬಾ ರುಚಿಯಾಗಿ ಬರುತ್ತೆ ಪಲ್ಯ. ಅದಕ್ಕೆ ಜಾರ್ ತೊಗೊಂಡಿದ್ದೀನಿ. ಕುರ್ಷಣಿ ಕಾಳು, ಬೆಳ್ಳುಳ್ಳಿ, ಖಾರದ ಪುಡಿ ಇಷ್ಟನ್ನು ಹಾಕಿ ರುಬ್ಕೋಬೇಕು. ನೋಡಿ ರುಬ್ಬಿದ್ದೀನಿ. ಕುಕ್ಕರಿಗೆ ಎಣ್ಣೆ ಹಾಕಿದ್ದೀನಿ, ಬಿಸಿಯಾಗಿದೆ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ, ಅವರೆಕಾಳು, ಈ ಅವರೆಕಾಳು ಜೊತೆ ಬೇರೆ ತರಕಾರಿಗಳನ್ನು ಸೇರಿಸ್ಕೋಬೋದು ಪಲ್ಯಕ್ಕೆ. ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಕುರ್ಷಣಿ ಕಾಳು ಪುಡಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಸಾಂಬಾರದ ಪುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಮಸಾಲೆ ರುಬ್ಬೋ ಹೋಗಿಲ್ಲ ಏನಿಲ್ಲ, ತುಂಬಾ ಟೇಸ್ಟಿಯಾಗಿ ಬರ್ತೈತೆ ಪಲ್ಯ. ಮಸಾಲೆ ರುಬ್ಬಿ ಹಾಕಲಿಲ್ಲ ಅಂದರೂ ಕೂಡ ತುಂಬಾ ಕ್ವಿಕ್ಕಾಗೂ ಆಗುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ 1-2 ವಿಸಿಲ್ ಕೂಗಿಸ್ಕೊತೀನಿ. ನೋಡಿ ತುಂಬಾ ಸುಲಭವಾಗಿ ರೆಡಿ ಆಯಿತು ಅವರೆಕಾಳು ಪಲ್ಯ. ಚಪಾತಿಗೂ ರೈಸಿಗೂ ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಪಲ್ಯ ತುಂಬಾ ಸುಲಭವಾಗೂ ಆಗುತ್ತೆ. ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು ಆರಾಮ್ಸೆ. ತುಂಬ ರುಚಿಯಾಗೂ ಇರ್ತೈತೆ ಪಲ್ಯ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಒಮ್ಮೆ ಟ್ರೈ ಮಾಡಿ.